ನಮಸ್ಕಾರ. ನಮ್ಮೆಲ್ಲ ಬಸವ ಆಕ್ಯೂ ಅಕಾಡೆಮಿ ವೀಕ್ಷಕರಿಗೆ, ಹೀಲರ್ಸ್‌ಗೆ, ಸ್ಟೂಡೆಂಟ್ಸ್‌ಗೆ, ಯಾರೆಲ್ಲ ಒಂದು ಆಲ್ಟರ್ನೇಟ್ ಮೆಡಿಸಿನ್ ಫಾಲೋವರ್ಸ್ ಇದ್ರೆ ಅವರೆಲ್ಲರಿಗೂ ಗುರು ಪೂರ್ಣಿಮೆ ಹಬ್ಬದ ಶುಭಾಶಯಗಳು. ಡೆಫಿನೆಟ್ಲಿ ಈ ಒಂದು ಗುರು ಪೂರ್ಣಿಮಾ ಎಂಬುದು ಏನು ಒಂದು ಹಬ್ಬನೇ ಒಂದು ವಿಶೇಷವಾಗಿರೋದು. ಎಲ್ಲಾ ಗುರುಗಳನ್ನ ಒಂದು ನೆನ್ಸ್ಕೊಳ್ಳೋಂತ ಒಂದು ಸುಸಮಯ. ನಾನು ನೆನ್ಸ್ಕೊತೀನಿ, ಮೊದಲನೇ ಗುರು ನಮ್ಮ ತಂದೆ ತಾಯಿಗಳು. ಈ ಒಂದು ಅಕ್ಯುಪಂಕ್ಚರ್ ಫೀಲ್ಡ್ಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಡಾಕ್ಟರ್ ಬೋಜರಾಜ್ ಅವರು. ಅದೇ ತರ ನಮ್ಮ ಪ್ರತಿಯೊಬ್ಬರು ನನ್ನ ಒಂದು ಕಲಿಕೆಗೆ ಹೆಲ್ಪ್ ಆಗಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮ್ಮ ಬಸವ ಆಕ್ಯೂ ಅಕಾಡೆಮಿ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಶುಭಾಶಯಗಳು. ಈ ಒಂದು ಗುರು ಪರಂಪರೆನ ಸುಮಾರು ಶತಮಾನಗಳಿಂದ ನಮ್ಮ ಇಂಡಿಯನ್ ಟ್ರೆಡಿಷನ್ ಸೈನ್ಸ್ ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನ ಇನ್ನು ಉತ್ತಮ ರೀತಿಯಲ್ಲಿ ಬಸವ ಅಕಾಡೆಮಿ ಇಂದ ಸೆಲೆಬ್ರೇಟ್ ಮಾಡ್ಬೇಕಂತ ನನಗನ್ಸಿದ್ದು. ಯಾಕೆಂದ್ರೆ ಬಸವ ಅಕಾಡೆಮಿನೂ ಒಂದು ಗುರು ಪರಂಪರೆನ ಹುಟ್ಟಾಕ್ತಾ ಇದೆ. ಬಟ್ ಇಲ್ಲಿ ಹುಟ್ಟಾಕ್ತಕ್ಕಂಥ ಎಲ್ಲಾ ಶಿಷ್ಯಂದರು ಗುರುಗಳಾಗ್ತಿದ್ದಾರೆ. ಒಂದು ವಿಶೇಷ ಏನಂದ್ರೆ, ಇವತ್ತು ಕರ್ನಾಟಕದಲ್ಲಿ ಒಂದು 7-8 ಸಾವಿರ ಜನ ಹೀಲರ್ಸ್ನ ಹುಟ್ಟಾಕಿದ್ದೀವಿ. ಪ್ಲಸ್ ಹೆಚ್ಚು ಕಡಿಮೆ ಒಂದು 3,000 ಜನ ಅದರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಪ್ರತಿ ಏರಿಯಾ ಕೇರಿಗಳಲ್ಲಿ ನಮ್ಮ ಬಸವ ಅಕಾಡೆಮಿ ಇದ್ದಾರೆ. ಅವರು ಪ್ರತಿಯೊಬ್ಬ ಹೀಲರ್, ಪ್ರತಿಯೊಬ್ಬ TM ಸ್ಟೂಡೆಂಟ್ಸ್, ಪ್ರತಿಯೊಬ್ಬ ಬಸವ ಆಕ್ಯೂ ಅಕಾಡೆಮಿ ಸ್ಟೂಡೆಂಟು ಗುರುವಾಗಿ ಜನನ ಮುನ್ನಡೆಸ್ತಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಅವರ ಜೀವನ ಕ್ರಮ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಒಂದು ಗಂಭೀರ ಕಾಯಿಲೆಯಿಂದ ಹೇಗೆ ಆಚೆ ಬರಬೇಕು, ಔಷಧ ರಹಿತ ಜೀವನ ಹೇಗೆ ನಡೆಸಬೇಕು, ಅದ್ಭುತವಾಗಿ ಇವತ್ತು ಎಷ್ಟೋ ಫೀಡ್ಬ್ಯಾಕ್ ನನಗೆ ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ನೋಡೋಕ್ಕಾಗಿಲ್ಲ, ಸಾವಿರಾರು ಮೆಸೇಜ್ ಬರ್ತಾ ಇದೆ. ಅವರೆಲ್ರಿಗೂ ರಿಪ್ಲೈ ಮಾಡೋದು ಕಷ್ಟ ಆಗ್ತಿದೆ ಅಂತ ನಿಮಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮಗೆ ತಮ್ಮೆಲ್ರಿಗೂ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವರೆಲ್ರಿಗೂ ತುಂಬ ಹೃದಯದ ವಂದನೆಗಳು. ಅದೇ ಥರ ನಮ್ಮ ಎಲ್ಲ ಹೀಲರ್ಸು ಗುರುವಾಗಿದ್ದಾರೆ ಇವತ್ತು. ಒಂದು ಆ ಎಲ್ಲ ಹೀಲರ್ಸನ್ನು ಮಾತಾಡ್ಸೋ ಸಮಯ. ನಮ್ಮ ಮೊದಲನೇ ಹೀಲರ್ ನಮ್ಮ ಅಕಾಡೆಮಿಯಿಂದ ನಾಣಿಯವರು. ಹೀಲರ್ ನಾಣಿ ಒಂದು ವಿಶೇಷವಾದ ಸ್ಥಾನ ಇದೆ ನಮ್ಮ ಆಕ್ಯೂ ಅಕಾಡೆಮಿನಲ್ಲಿ. ಹೇಗೆ ನೀವು ಗುರುವಾಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಇಲ್ಲಿ ಪ್ರತಿಯೊಬ್ಬರೂ ಗುರು. ಇವಾಗ ಬಸವ ಅಕಾಡೆಮಿ ಯಾಕೆ ಇಷ್ಟು ವೇಗವಾಗಿ ಬೆಳೀತಾ ಇದೆ? ಎಲ್ರಿಗೂ ಒಂದು ಕ್ವಶನ್ ಅಲ್ವಾ, ಈ ಹುಡುಗ ಏನ್ ಮಾಡ್ತಿದ್ದಾನೆ? ಆಶ್ಚರ್ಯ ಆಗ್ಬೋದು. ಬಸವ ಅಕಾಡೆಮಿನ ಇಷ್ಟು ವೈಡ್ ಆಗಿ ರೀಚ್ ಆಗೋದಕ್ಕೆ ಕಾರಣ, ನಾವು ಯಾವತ್ತೂ ಶಿಷ್ಯಂದ್ರನ್ನ ಹುಟ್ಟಾಕಲ್ಲ. ನಾನು ಮೊದಲನೇ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಭೇಟಿ ಆಗ್ತಾರೆ, ಯಾರೆಲ್ಲ ನನ್ನ ಕ್ಲಾಸ್ ಅಟೆಂಡ್ ಆಗ್ತಾರೆ, ಅವರೆಲ್ಲರೂ ಗುರುಗಳು. ಅದಕ್ಕೆ ಎಕ್ಸಾಂಪಲು ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡೋ ನನ್ನ ಎಲ್ಲ ಶಿಷ್ಯಂದರು. ನಮ್ಮ 2012 ನನ್ನ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಕೈಲಾಶ್ ಅವರಿಂದ ಈ ಒಂದು ನನ್ನ ಶಿಷ್ಯರು ಹುಟ್ಟೋಕೋದಕ್ಕೆ ಸ್ಟಾರ್ಟ್ ಆದರು. ಅದಕ್ಕಿಂತ ಮುಂಚೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸನ್ನ ಕ್ರಿಯೇಟ್ ಮಾಡ್ತಾ ಇದ್ದೆ. 2012 ನಾನು ಅಕ್ಯುಪಂಕ್ಚರ್ ಹೀಲರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2013 ಡಾಕ್ಟರ್ ಮಣಿಯವರು ನಮ್ಮ ಜೊತೆ ಜಾಯ್ನ್ ಆದರು. 2014 ನಾಣಿಯವರು ನಮ್ಮ ಜೊತೆ ಜಾಯ್ನ್ ಆದರು. ಅದೇ ಥರ ಒಬ್ಬೊಬ್ಬರು ನಮ್ಮ ಅಕಾಡೆಮಿ ಜಾಯ್ನ್ ಆಗ್ತಾ ಬಂದರು. ಬಟ್ ಯಾರು ಶಿಷ್ಯಂದ್ರಿಲ್ಲ, ಇಲ್ಲಿ ಎಲ್ಲರೂ ಗುರುಗಳೇ. ಇವತ್ತು ನಾಣಿನ ಫಾಲೋ ಮಾಡತಕ್ಕಂಥ ಜನ ಲಕ್ಷಾಂತರ ಜನ ಇದ್ದಾರೆ. ಯಾಕಾಗಿ ಅಂದರೆ, ಪ್ರತಿಯೊಬ್ಬ ಬಸವ ಆಕ್ಯೂ ಅಕಾಡೆಮಿ ಸ್ಟೂಡೆಂಟಲ್ಲಿ ಆ ಒಂದು ಕಲಿಕೆ ಆ ಥರ ಇರುತ್ತೆ. ಅವರು ಗುರುವಾಗಿ ಮಾರ್ಪಾಡಾಗಂಥ ಒಂದು ಕಲಿಕೆ ಇರುತ್ತೆ. ಅವ್ರ ಬಾಯಿಂದನೇ ಕೇಳೋಣ. ನಮಸ್ಕಾರ ನಾಣಿ. ನಮಸ್ತೆ ಸರ್. ಹೇಳಪ್ಪ. ನಾನು ಸರ್ ಒಟ್ಟಿಗೆ ಈಗ ಪ್ರಯಾಣ ಮಾಡ್ತಾ ಸುಮಾರು ಒಂದು 10ರಿಂದ 13 ವರ್ಷ ಆಗಿದೆ ಅಂತ ಅನ್ಕೊಳ್ತೀನಿ. ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ನಾನು ಮೀಡಿಯಾದಲ್ಲಿದ್ದೆ. ಅಲ್ಲಿ ಅಲ್ಲೂ ಸಹ ಸಾಧನೆ ಮಾಡ್ತಾ ಇದ್ದೆ. ಬಟ್ ನಮ್ಮ ಅಮ್ಮ ಬಂದು ಹೀಲರ್. ಆ್ಯಕ್ಚುಲಿ ಈಗ ಸರ್ ಹೆಂಗೆ ಹೇಳಿದ್ರು, ನನಗೆ ಫಸ್ಟ್ ಗುರು ನಮ್ಮ ಅಮ್ಮನೇ. ಯಾಕಂದರೆ ಅವರೇ ಮರ್ಮ ಎಲ್ಲ ಮಾಡ್ತಾಯಿದ್ರು. ಬಟ್ ಅವ್ರಿಗೆ ಮರ್ಮ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ಸರ್ ಹತ್ರ ಬಂದೆ, ಮೀಡಿಯಾ ಎಲ್ಲ ಮುಗಿಸ್ಕೊಂಡು ಬಂದೆ. ಅದನ್ನು ಮಾಡ್ತಾನೆ ನಾನು ಇಲ್ಲಿ ತನಕ ಬಂದಿದ್ದೀನಿ. ಬಟ್ ಇಲ್ಲಿ ನನಗೆ ಗುರು ಅಂತ ಹೇಳಿದ್ರೆ ಯಾರು ಅಂತೇಳಿ, ಮೇಯ್ನ್ ಗುರುಗಳು ಬಂದು ನೀವು ಅಂತ ಹೇಳಿದ್ರೆ, ಈಗ ಪೇಷಂಟ್ಗಳು ಯಾರು ಬರ್ತಾರೋ ಅವರೇ ನಮಗೆ ಗುರುಗಳು. ಅದು ನಾಡಿ ಹಿಡಿಯೋದ್ರಿ ಇರ್ಬೋದು, ನಿಮ್ಮ ಕಾಯಿಲೆಗಳನ್ನು ಗುರುತಿಸೋದಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನಮಗೆ ಗುರು ನೀವೇ. ನಿಮ್ಗೆ ಏನಾದರೂ ನಾವು ಹೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ನಿಮ್ಮಿಂದ. ಎಷ್ಟೋ ವಿಷಯಗಳನ್ನ ನಿಮ್ಮಿಂದ ಕಲಿತೀವಿ. ಮತ್ತೆ ನಾವು ರಿಸರ್ಚ್ ಮಾಡ್ತೀವಿ, ಮತ್ತೆ ಓದ್ತೀವಿ, ಅದಕ್ಕೆ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಬಗ್ಗೆನೇ ಯೋಚನೆ ಇರುತ್ತೆ. ನಮಗೆ ಇಲ್ಲಿ ಬಂದರೆ
ಅವ್ರು ಹೆಚ್ಚು, ಇವ್ರು ಕಡಿಮೆ, ಅವ್ರು ಜಾಸ್ತಿ, ಈ ಥರದ್ದು ಯಾವ ಉದ್ದೇಶಗಳು ಅಥವಾ ಯಾವುದು ಮನಸ್ಥಿತಿ ನಾವು ಇರಲ್ಲ. ನಮಗೆ ಪ್ರತಿ ಕ್ಷಣನೂ ಸಮೇತ ನಿಮ್ಮನ್ನ ಟ್ರೀಟ್ ಮಾಡಬೇಕು, ಹೇಗೆ ಗುಣ ಮಾಡಬೇಕು ಅನ್ನೋದ್ರಲ್ಲೇ ನಾವು ತೊಡಗಿರ್ತೀವಿ. ಸೊ ಗುರು ಅಂತ ಹೇಳಿದ್ನಲ್ಲ, ಇವಾಗ ನೀವೇ ನಮಗೆ ಗುರು. ಸೊ ಇನ್ನು ಮುಂದೆನೂ ಸಹ ನೀವೇ ನಮಗೆ ಗುರು ಆಗಿರ್ತೀರಿ. ನಾವು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳಕ್ಕಾಗತ್ತೋ ಅಷ್ಟು ನಾವು ಟ್ರೈ ಮಾಡ್ತಾನೆ ಇರ್ತೀವಿ, ರಿಸರ್ಚ್ ಮಾಡ್ತಾನೆ ಇರ್ತೀವಿ. ಇದು ನಮ್ಮ ಉದ್ದೇಶ, ನಮ್ಮ ಬಸವ ಕ್ಯೂ ಅಕಾಡೆಮಿ ಉದ್ದೇಶನೇ ಇದು. ಪ್ರತಿ ಹಳ್ಳಿನಲ್ಲೂ ಪ್ರತಿ ಏರಿಯಾದಲ್ಲೂ ಸಹ ಒಬ್ಬೊಬ್ಬರು ಹೀಲರ್ ಇರಬೇಕು, ಒಂದೊಂದು ಮನೆಯಲ್ಲೂ ಹೀಲರ್ ಇರಬೇಕು. ಇದೇ ನಮ್ಮ ಉದ್ದೇಶ. ಅದನ್ನು ನಾವು ಮಾಡ್ತೀವಿ, ಮಾಡೇ ತೀರ್ತೀವಿ. ನೋಡೋಣ. ಥ್ಯಾಂಕ್ ಯು. ಡೆಫಿನೆಟ್ ಆಗಿ ನಮ್ಗೆ ಹೀಲರ್ಸ್ ಬೇಕು. ಇವತ್ತು ಎಲ್ಲ ಕಡೆ ಎಲ್ಲ ಥರ ಫೆಸಿಲಿಟೀಸ್ ಇದೆ. ಕಡಿಮೆ ಆಗಿರೋದು ಯಾರಪ್ಪ ಅಂದರೆ ಹೀಲರ್ಸ್. ಸೊ ಆ ಹೀಲರ್ಸ್ನ ಹುಟ್ಟಾಕೋ ಒಂದು ಕೆಲಸ ನಡೀತಾ ಇದೆ. ಸೊ ಡೆಫಿನೆಟ್ ಆಗಿ ನಾಣಿಯವರು ಅಕಾಡೆಮಿನಲ್ಲಿ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅಂಡ್ ಸುಮಾರು ಜನನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಅನದರ್ ಮ್ಯಾನೇಜರ್ ಇದ್ದಾರೆ ನಮಗೆ. ಬನ್ನಿ ಮೇಡಮ್. ಸೌಮ್ಯ ಅವರು, ಶಿ ಈಸ್ ಆಲ್ಸೋ, ನಾವು ಗುರು ಅಂತ ಯಾಕೆ ಹೇಳ್ತೀನಿ ಅಂದರೆ ಅವ್ರು ಹುಡ್ಕೊಂಡು 100 ಜನ ಬರ್ತಿದ್ದಾರೆ ಇವಾಗ. ಎಲ್ಲಿ ಮೇಡಮ್? ಥ್ಯಾಂಕ್ ಯು. ಫಸ್ಟು ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲಿ ಫಸ್ಟು ನಾನು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ಫ್ಯಾಮಿಲಿಗೆ. ಅವರೆಲ್ಲರಿಗೂ ನನಗೆ ಒಂದು ಸಣ್ಣ ಮಗುವಿಂದ ಅಜ್ಜ ಮುದುಕವರೆಗೂ ಕಲಿಯೋಕ್ಕಿರುತ್ತೆ. ಸೊ ನಾವು ಯಾವಾಗ ಅವರಿಂದ ಕಲಿತಾ ಹೋಗ್ತೀವಿ, ಸೀರಿಯಸ್ಲಿ ಸರ್ ಹೇಳ್ದಂಗೆ ನಮ್ಮ ಎದುರುಗಡೆ ಯಾರು ಕಾಣಿಸ್ತಾರೆ ಅವರಲ್ಲಿ ಏನು ತಗೊಳಕ್ಕಾಗತ್ತೆ ಅದನ್ನು ತಗೊತಾ ಕಲಿತಾ ಹೋದಂಗೂ ಗುರು ಆಗಬೇಕು ಅಂತಲ್ಲ, ಗುರು ಗುಣ ಏನು ಬೇಕೋ ಅದು ಅಲ್ಲಿ ನಮಗೆ ಕಲಿಯೋಕ್ಕೆ ಸಿಗುತ್ತೆ. ನಂಗೆ ಇಲ್ಲಿರೋಕ್ಕೆ ಥ್ಯಾಂಕ್ಸ್ ಹೇಳ್ತೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೆ ನನ್ನ ಮೊಬೈಲಲ್ಲಿ ಸುಮಾರು ಅಂದರೆ ಹತ್ತತ್ರ ಒಂದು 2,000-3,000 ಮೆಸೇಜ್ ಬಂದಿದೆ. ಸೊ ಇಡೀ ಟೀಮ್ಗಂತ ಹೇಳಿದ್ದೀರಾ, ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು. ಅದೇ ಅಲ್ಲಿ ಹೇಳಕ್ಕಾಗಲ್ಲ, ಎಲ್ಲರಿಗೂ ಟೈಪ್ ಮಾಡಕ್ಕಾಗಲ್ಲ, ಅದಕ್ಕೆ ಇಲ್ಲಿಗೆ ಬಾ ಅಂತ ಆದಷ್ಟು ಹೇಳಿದೆ. ಜನಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಬಟ್ ಇಲ್ಲಿ ಮೀಡಿಯಾ ಮುಖಾಂತರನೂ ಕೂಡ ಹೇಳ್ತೀನಿ, ಎಲ್ಲರಿಗೂ ನಮ್ಮ ಕಡೆಯಿಂದನೂ ಥ್ಯಾಂಕ್ ಯು. Thank you ಹ್ಯಾಪಿ very ಗುರು much. ಪೂರ್ಣಿಮೆ. ಸೊ ಇನ್ನೊಬ್ರು ಜೋಡಿ ಎತ್ತುಗಳ ತರ ಇವ್ರ ಜೊತೆ ಇದ್ದಾರೆ. ಸುಮತಿ ಅವರು, ಬನ್ನಿ ಮೇಡಮ್. ನಮಸ್ತೆ ಸರ್. ನಮಸ್ಕಾರ. ನೀವ್ ಹೇಗೆ ಲೀಡ್ ಮಾಡ್ತಾ ಇದ್ದೀರಾ ಜನನ? ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ಅಂದ್ರೆ ಅವರೇ ನಾಣಿ ಸರ್ ಹೇಳಿದಾಗ ಅವರೇ ಲೀಡ್ ಮಾಡ್ತಾ ಇರೋದು ನಮ್ಮನ್ನ. ಕಲಿತಾ ಇದ್ದೀರಾ? ನಾವೇನು ಕಲಿತಾ ಇಲ್ಲ, ಅಂದ್ರೆ ಅವ್ರು ಕಲಿಸ್ತಾ ಇದಾರೆ. ಅದ್ರ Yes. ಜೊತೆಗೆ ನಿಮ್ದು ಅಂದ್ರೆ ನೀವೆಷ್ಟು ನಮ್ಗೆ ನೀಟಾಗಿ ಹೇಳ್ಕೊಡ್ತೀರಾ, ಹೇಗಿರ್ಬೇಕು ಅದೆಲ್ಲ ತುಂಬಾ ನಮಗೂ ಕೂಡ ವರ್ಕ್ ಆಗ್ತಿದೆ. ಅದ್ರ ಜೊತೆಗೆ ನಾನು ಹೇಳೋದಂದ್ರೆ ಎಲ್ಲರಿಗೂ ಕೂಡ ಕಲಿಯೋದಂದ್ರೆ ಒಂದೇ ವಿಷಯದಲ್ಲ, ಎಲ್ಲರಲ್ಲೂ ಕಲಿತೀವಿ ಸರ್. ಒಂದು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲರೂ ಗುರುಗಳೇ. ಒಂದೊಂದು ವಿಷಯದಲ್ಲಿ ಅವರಲ್ಲಿ ಒಂದೊಂದು ವಿಶೇಷ ಗುಣಗಳಿರತ್ತೆ. ಅದು ನಾವು ಅಡ್ಯಾಪ್ಟ್ ಮಾಡ್ಕೊತಾ ಬಂದ್ರೆ ಎಲ್ಲರೂ ಗುರುಗಳೇ. ಅಲ್ಲಿ ಯಾರು ಹೆಚ್ಚು ಕಡಿಮೆ, ಅವ್ರ ಗುರು ಇವ್ರ ಗುರು ಅಂತ ಇಲ್ಲ. ಅದರಲ್ಲಿ ನಿಮ್ಮಲ್ಲೆಲ್ಲ ಹೆಚ್ಚಿನ ಗುರುತನ ಇರೋದ್ರಿಂದ ಗುರುತಿಸುವಂಥದ್ದು ನಮ್ಮಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಹಾಗೆ ಕೂಡ ನಿಮಗೂ ಕೂಡ ಸರ್, ನಾಣಿ ಸರ್ಗೂ ಕೂಡ, ನಮ್ಮ ಎಲ್ಲ ಸಮಸ್ತ ಬಸವ ಆಕ್ವಾ ಅಕಾಡೆಮಿ ವೃಂದಕ್ಕೆ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್. ಬನ್ನಿ, ಇನ್ನೊಬ್ರು ಗುರುಗಳಿದ್ದಾರೆ ಇಲ್ಲೇ. ಹುಲಿ ಶಾಂತ ಚಿತ್ತವಾಗಿ ಸುಮಾರು ಪೇಷಂಟ್ಸನ್ನ ಗೈಡ್ ಮಾಡ್ತಾರೆ. ಅಂಡ್ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವುದೇ ರೀತಿ ಅಸಹನೆ ತೋರಿಸ್ದೆ ತುಂಬಾ ಶಾಂತ ಮೂರ್ತಿ ನಮ್ಮ ಕ್ಲಿನಿಕಲ್ಲಿ ಅವರು. ನೀವ್ ಹೇಗೆ ಜನನ ಲೀಡ್ ಮಾಡ್ತಾ ಇದ್ದೀರಾ? ನನ್ನನ್ನು ಗುರು ಅಂತ ತೋರಿಸ್ಕೊಟ್ಟಂಥ ನಮ್ಮ ಗುರುಗಳು ತುಂಬಾ ಧನ್ಯವಾದಗಳು ಅವ್ರಿಗೆ. ಬಟ್ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳ್ನು ಪೇಷನ್ಸ್ ಆಗಿ ಮಾತಾಡ್ತಾ ಅವರಿಂದ ಎಲ್ಲ ರೀತಿ ಒಂದು ಒಳ್ಳೆಯದು ಕೆಟ್ಟದ್ದು ಏನೇ ಇದ್ರೂ ಅವ್ರು ಹೇಳ್ತಾ ಇರ್ತಾರೆ. ಅವ್ರ ಭಾವನೆಗಳನ್ನ ಹಂಚ್ಕೋತಾ ಇರ್ತಾರೆ. ಅಂಥವ್ರಿಗೆ ಒಂದು ಸಮಾಧಾನ ಹೇಳಿ, ಅಂಥವ್ರನ್ನ ಒಂದು ಯಾವುದೇ ರೀತಿ ಅವ್ರಿಗೆ ನೋವಾಗಬಾರ್ದು, ತೊಂದರೆ ಆಗಬಾರ್ದು, ಆ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡೋ ಹಾಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ರವಿ ಅವರು ನಮ್ಮ ಅಕಾಡೆಮಿಯಿಂದ ಸುಮಾರು ಜನಕ್ಕೆ ಗೈಡ್ ಮಾಡ್ತಾ ಇದ್ದಾರೆ. ಪ್ಲಸ್ ತುಂಬಾ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ. ತುಂಬಾ ಜನನ ಥ್ರೂ ಸೋಷಿಯಲ್ ಮೀಡಿಯಾ, ಈವನ್ ಊರಿಗೆ ಹೋದ್ರೆ ತುಂಬಾ ಜನ ಟ್ರೀಟ್ ಮಾಡ್ತಾರೆ. ಹೇಗಿದೆ ರಿಸಲ್ಟ್? ಜನನ ಯಾವ ತರ ಗೈಡ್ ಮಾಡ್ತಾ ಇದ್ದೀರಾ? ನೀವ್ ಹೇಗ್ ಗುರು ಆಗಿದ್ದೀರಾ? ನಾವು ಗುರು ಅಲ್ಲ, ಆಕ್ಚುಲಿ ಫಸ್ಟ್ ಆಫ್ ಆಲ್ ನಮಗೆ ಗುರುಗಳು ಬಸವರಾಜ್ ಸರ್, ಆಮೇಲೆ ನಾಣಿ ಸರ್. ನನಗ್ ನಿನಗ್ ನಾನ್ ಗುರು ಆಗಿರ್ಬೋದು, ಬಟ್ ನಿನಗೆ ನೀನ್ ಗೈಡ್ ಮಾಡ್ತಾ ಇದೀಯ ತಾನೆ? ಮಾಡ್ತಾ ಇದ್ದೀನಿ ಸರ್. ಬಟ್ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಜನಗಳು ಬಹಳ ಅಂದ್ರೆ ಬೇರೆ ಕಡೆ ಎಲ್ಲ ತೋರ್ಸ್ಕೊಂಬಂದು ಎಲ್ಲ ಏನು ಕಡಿಮೆ ಆಗಿಲ್ದಂಗೆ ನಮ್ಮ ಹತ್ರ ಬಂದಾಗ ಅವ್ರು ನೆಕ್ಸ್ಟ್ ವೀಕ್ ಅಲ್ಲೇ ಒಳ್ಳೆ ರಿಸಲ್ಟ್ ಅವರೇ ಹೇಳ್ತಾರೆ. ಅವ್ರಿಗೆ ಗುರು ತಾನೆ ನೀನು? ಗುರುನೇ. ಬಟ್ ನಮಗೂ ಪೇಷಂಟ್ಗಳು ಗುರುಗಳು ತರ. ಯಾಕಂದ್ರೆ ಕೆಲವೊಂದು
ಅವ್ರ ಪೇಷನ್ಸ್ ಅವ್ರು ಹೇಳೋ ಪೇಷನ್ಸ್ ಮೇಲೆ ನಮಗೂ ಪೇಷನ್ಸ್ ಬರ್ತಾ ಇದೆ. ಬಹಳಷ್ಟು ಚೇಂಜ್ ಆಗ್ತಾ ಇದೀವಿ ನಾವ್ ಇಲ್ಲಿ ಬಂದ್ಬಿಟ್ಟು. ಸೂಪರ್. ಎಲ್ಲ ಬಸವ ಆಕ್ವಾ ಅಕಾಡೆಮಿ ವೀಕ್ಷಕರಿಗೆ ಗುರು ಪೂರ್ಣಿಮೆಯ ವಂದನೆಗಳು. ಥ್ಯಾಂಕ್ ಯು. ಸೊ ಸುಮಾರು ಜನ ಕೌಶಿಕ್ನ ವಿಡಿಯೋದಲ್ಲಿ ನೋಡಿರ್ತೀರ. ಸೊ ಅಚ್ಚುಕಟ್ಟಾಗಿ ಒಂದು ಸಬ್ಜೆಕ್ಟಿನ ನಿಭಾಯಿಸ್ತಾರೆ. ಸೊ ನೀವ್ ಹೇಗೆ ಗುರು ಆಗಿದ್ದೀರಾ ಕೌಶಿಕ್? ಓಂ ಗುರುಭ್ಯೋ ನಮಃ. ಎಲ್ಲರಿಗೂ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತಾರೆ. ನನಗೆ ಎರಡನೇ ಗುರು ಆಗಿ ಬಸವರಾಜ್ ಸರ್ ಸಿಕ್ಕಿದ್ರು ನನ್ನ ಲೈಫಲ್ಲಿ. ಮತ್ತು ಇದು ಬಸವ ಅಕಾಡೆಮಿ ನನಗೆ ಎರಡನೇ ಮನೆ ಇದ್ದಂಗೆ. ಇಲ್ಲಿ ನಾನು ಕಲಿತಾ ಇರ್ತಕ್ಕಂಥ ವಿಷಯ ನನಗೆ ಲೈಫಲ್ಲಿ ಬೇರೆ ಎಲ್ಲೂ ಸಿಗೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ದಾರಿ ಯಾವ ದಾರಿಲಿ ಹೋಗಬೇಕು ಅಂತ ತೋರಿಸ್ಕೊಡೋದು ದೊಡ್ಡ ವಿಷಯ. ಅಂಥ ಗುರುಗಳು ನಮ್ಗೆ ಸಿಕ್ಕಿದ್ದಾರೆ. ಅದಕ್ಕೆ ನನಗೆ ತುಂಬ ಖುಷಿ ಇದೆ. ನನಗೆ ಗುರುವಾಗಿ ನಾನು ಇನ್ನೂ ಸಾಧನೆ ಮಾಡೋಂಥ ತುಂಬ ಇದೆ. ಆದರೆ ಸದ್ಯಕ್ಕೆ ಸರಗಳ ಆಶೀರ್ವಾದದಿಂದ ಇಲ್ಲಿ ಕಲಿತಾ ಇದ್ದೀನಿ. ಮತ್ತು ನನ್ನ ಕೈಲಿ ಆದಷ್ಟು ನಾನು ಟ್ರೀಟ್ ಮಾಡ್ತಿದ್ದೀನಿ ಜನಕ್ಕೆ. ಇಲ್ಲಿಗೆ ನನ್ನನ್ನು ಸೇರಿಸ್ಕೊಂಡಿರೋದಕ್ಕೆ ಸರಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಅಕಾಡೆಮಿ ಹೀಗೆ ಇನ್ನೂ ಸಾವಿರಾರು ಗುರುಗಳನ್ನ, ಲಕ್ಷಾಂತರ ಗುರುಗಳನ್ನ ಹುಟ್ಟಾಕ್ಲಿ ಅನ್ನೋದು ನನ್ನ ಒಂದು ಹೆಬ್ಬಯಕೆ. ಥ್ಯಾಂಕ್ ಯು. ಸೊ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಗುರುವಾಗಿ ಬದಲಾಗಿದ್ದು ಹೇಗೆ? ಸರ್, ಮೊದಲನೇದಾಗಿ ಎಲ್ರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಿಮಗೂ ಕೂಡ ಸರ್ ಗುರುಪೂರ್ಣಿಮೆಯ ಶುಭಾಶಯಗಳು. ಥ್ಯಾಂಕ್ ಯು. ಸೊ ಗುರು ಅಂದರೆ ಅದೇ ಎಲ್ರಿಗೂ ಗೊತ್ತಿರೋಂಗೆ ಅಂಧಕಾರವನ್ನು ಕಳೆದು ಜ್ಞಾನದೆಡೆಗೆ ಮಾರ್ಗದರ್ಶನ ಮಾಡೋದು ಅಂತ ಹೇಳ್ತಾರೆ. ಅದು ಅಷ್ಟೇ ಆಗಿದ್ರೆ ಗುರು ಅಂತ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಒಂದು ಗುರು ಅಂದರೆ ಎಲ್ಲದಕ್ಕೂ ಒಂದು ದೇವರಿಗೂ ಮೀರಿದ್ದು, ದೇವರು ದೈವ ಅಂತ ಮೀರಿದ್ದು ಒಂದು ಸ್ಥಾನ ಇದೆ. ಸೊ ನಮ್ಮ ಜೀವನನ ಪ್ರತಿಯೊಂದು ಹಂತದಲ್ಲೂ ಚೇಂಜ್ ಮಾಡ್ತಿರ್ತಾರೆ, ಸುಮಾರು ಮಾರ್ಗದರ್ಶನ ಮಾಡ್ತಾರೆ. ಸೊ ಅಂಥದ್ರಲ್ಲಿ ಲೈಫಲ್ಲಿ ಸುಮಾರು ಗುರುಗಳು ಬಂದಿರ್ತಾರೆ. ಬಸವರಾಜ್ ಸರ್ ಒಬ್ಬರೇ ಅಲ್ಲ, ನನ್ನ ಲೈಫಲ್ಲೇ ತಗೊಂಡಾಗ ನಾವು ಹುಟ್ಟಿದಾಗಿಂದ ತಂದೆ ತಾಯಿಯಿಂದ ಹಿಡ್ಕೊಂಡು ನಮ್ಮ ಸ್ಕೂಲು, ಕಾಲೇಜು, ಪ್ರತಿ ಹಂತದಲ್ಲೂ ಬೇರೆ ಬೇರೆ ಗುರುಗಳು ಇರ್ತಾರೆ. ಸೊ ಇವಾಗ ನಾವು ಈಗ ಏನು ಅಕಾಡೆಮಿಯಲ್ಲಿ ಎಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀವೋ, ನಮ್ಮದೊಂದು ಅಕಾಡೆಮಿ ಫ್ಯಾಮಿಲಿಯಲ್ಲಿ ಅಂತ ತಗೊಂಡು, ಸೊ ಆ ವಿಷಯಕ್ಕೆ ಬಂದಾಗ ಗುರುಗಳಂತ ಇವರು ಸರ್ನ ನಾವು ಬರೀ ಗುರುಗಳಂತ ಹೇಳಿದ್ರೆ ಸಾಕಾಗಲ್ಲ, ಅದಕ್ಕೂ ಮೀರಿದ್ದು ಒಂದು ಶಕ್ತಿ ಅಂತಲೇ ಹೇಳಬೇಕು. ಸೊ ಯಾಕಂದರೆ ನಮ್ಮದು ಲೈಫನ್ನೇ ಚೇಂಜ್ ಮಾಡಿದವರು. ಸೊ ಸುಮಾರು ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಮತ್ತು ನಾನು ಜಾಬನ್ನ ಬಿಟ್ಟು ಈ ಸೇವೆ ಕ್ಷೇತ್ರ ಬರೋದಕ್ಕೆ ಕಾರಣನೇ ಸರು. ಸುಮಾರೆಲ್ಲ ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಶಾರ್ಟಾಗಿ ವಿಶ್ ಮಾಡೋಣ ಅಂತ ಮಾತ್ರ ಬಂದಿದ್ದು. ಎಲ್ರಿಗೂ ಗುರುಪೂರ್ಣಿಮೆ ಶುಭಾಶಯಗಳು ಒನ್ಸ್ ಅಗೇನ್. ಸೊ ಸುಮಾರು ಚೇಂಜಸ್ ಆಗಿದೆ ಲೈಫಲ್ಲಿ. ನಾವು ಸುಮಾರು ಜನಕ್ಕೆ ಎಲ್ಲ ಗೈಡ್ ಮಾಡ್ತಾ ಇದ್ದೀವಿ, ಹೇಳ್ಕೊಡ್ತಾ ಇದ್ದೀವಿ. ಅದರಿಂದಾಗಿ ಎಷ್ಟೊಂದು ಜನ ನಮ್ಗಳ ಗುರುಗಳಂತ ಹೇಳ್ತಾರೆ. ಸೊ ಎಲ್ಲಿ ಸಿಕ್ಕರು ನಮಸ್ಕಾರ ಮಾಡ್ತಾರೆ. ನಮ್ಮದು ಒಂದು ಕಡೆಯಿಂದ ಲೈಫು ಚೇಂಜ್ ಆಗಿದೆ, ಸುಮಾರು ಐಡೆಂಟಿಟಿ ಕೂಡ ಚೇಂಜ್ ಆಗಿದೆ. ಅದಕ್ಕೆಲ್ಲ ಕಾರಣಕರ್ತರು ಬಸವರಾಜ್ ಸರ್. ಇದೇ ಥರ ಸುಮಾರು ಜನಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಸುಮಾರು ಅವಶ್ಯಕತೆ ಇದೆ, ಟ್ರೀಟ್ಮೆಂಟ್ ಆಗಿರ್ಬೋದು, ಬೇರೆದೆಲ್ಲನೂ. ಸೊ ಹಾಗಾಗಿ ಇನ್ನ ಹೆಚ್ಚೆಚ್ಚು ಗುರುಗಳ ಹುಟ್ಟಾಕೋ ಕೆಪಾಸಿಟಿ ಬರ್ಲಿ ಬಸವರಾಜ್ ಸರ್ ಹತ್ರ, ಅಕಾಡೆಮಿಗೆ ಬರ್ಲಿ. ಅದು ನಾವು ಒಬ್ಬನಿಂದ ಸಾಧ್ಯ ಆಗಲ್ಲ, ನಾವೆಲ್ಲ ನಿಮ್ ಜೊತೆ ಕಲೆಕ್ಟಿವ್. ಡೆಫಿನೆಟ್ ಆಗಿ ಇವಾಗ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ಇವತ್ತು ಇವ್ರು ಹೀಲರ್ಸ್ ಪ್ಲಸ್ ಟ್ರೈನರ್ಸ್. ಯಾಕಂದ್ರೆ ಪ್ರತಿ ಒಬ್ಬ ಇಂಡಿವಿಜುವಲ್ ಪರ್ಸನ್ ನಮ್ಮ ಅಕಾಡೆಮಿನಲ್ಲಿ ಅವರು ಗುರುವಾಗಿ ಕನ್ವರ್ಟ್ ಆಗ್ತಿದ್ದಾರೆ. ಅಂದ್ರೆ ಟ್ರೀಟು ಮಾಡ್ತಾರೆ, ಟ್ರೈನು ಮಾಡ್ತಾರೆ, ದೇ ಕ್ಯಾನ್ ಏಬಲ್ ಟು ಕ್ರಿಯೇಟ್. ಮತ್ತೆ ಗುರುಗಳನ್ನ ನಾನೊಬ್ಬನೇ ಅಲ್ಲ, ಇವರೆಲ್ಲರೂ ಕ್ರಿಯೇಟ್ ಮಾಡ್ತಿದ್ದಾರೆ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಎಲ್ಲರಿಗೂ ಗುರು ಆದ್ರೆ ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಾನು ಫಸ್ಟ್ ನಮ್ಮ ತಂದೆ ತಾಯಿನೇ ಗುರು. ನಮ್ಮ ತಂದೆ ಇದೇ ತರ ಎಲ್ಲ ಸುಮಾರು ಜನ ಊರಿಂದ ಎಲ್ಲ ಬರೋರು ಸರ್. ಅವ್ರ ಹತ್ರ ಮಂತ್ರ ಎಲ್ಲ ಹಾಕ್ಸ್ಕೊಳೋದಕ್ಕೆ, ಏನಾದ್ರು ಕೇಳೋದಕ್ಕೆ, ಜ್ಯೋತಿಷ್ಯ ಹೇಳೋರು, ಮಂತ್ರಕ್ಕೆ ಹೇಳ್ಕೊಟ್ಟೋಗಿದ್ದಾರೆ ಸರ್. ಅದಾದ್ಮೇಲೆ ನಮ್ಮ ಬ್ರದರ್ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದಾರೆ. ಅವರು ನಮ್ಮ ಗುರುಗಳು. ಅದಾದ್ಮೇಲೆ 2014-15 ಅಲ್ಲಿ ಒಬ್ರು ಡಾಕ್ಟರ್ ವಿಜಯ ಶೇಷಾದ್ರಿ ಅಂತ ನಮ್ಮ ಮನೆ ಹತ್ರನೇ ಇದ್ರು. ಅವ್ರು ಆಕ್ಯುಪಂಚರ್ ಹೇಳ್ಕೊಡ್ತೀವಿ ಬನ್ನಿ ಅಂದ್ರು. ಅಲ್ಲಿ ಒಂದು ಕೋರ್ಸ್ ಎಲ್ಲ ಮಾಡ್ಕೊಂಡೆ. ಅದಾದ್ಮೇಲೆ ವರ್ಕ್ ಪ್ರೆಷರ್ ಅಲ್ಲಿ ಮರ್ತೋಗ್ಬಿಟ್ಟೆ ಸರ್. ಆಮೇಲೆ ರಿಟೈರ್ ಆದೆ 2020 ಏನ್ ಮಾಡ್ಬೇಕು ಗೊತ್ತಿಲ್ಲ. ಅವಾಗ ಲರ್ನಿಂಗು ಅನ್ಲರ್ನಿಂಗ್ ಆಗೋಯ್ತು. ಎಲ್ಲ ಅನ್ಲರ್ನಿಂಗ್ ಮಾಡಿ ಸುಮ್ಮನೆ ಒಂಥರ ಎಂಟಿ ಸ್ಪೇಸ್ ಹೇಳ್ತಿರಲ್ಲ ನೀವು, ಹಂಗೆ ಇದ್ದೆ. ಅವಾಗ ನಿಮ್ ಪರಿಚಯ ಆಯ್ತು ಸರ್ 23 ನವೆಂಬರ್ ಅಲ್ಲಿ. ಫಸ್ಟ್ ಸೀಡ್ ಥೆರಪಿಗೆ ರಿಜಿಸ್ಟರ್ ಮಾಡ್ದೋ. ಅಲ್ಲಿಂದ ಅವಾಗ ನಮ್ಮ ಗುರುಗಳು ತುಂಬಾ ಇದಾಗೋಯ್ತು, ನಮ್ಗೆ ಹತ್ರ ಆಗ್ಬಿಟ್ರು. ಎಲ್ಲಾ ವಿಷಯಗಳು ಅವ್ರದ್ದು ಒಂದೊಂದು ನೋಟ್ಸು ಎಲ್ಲ ಮಾಡ್ಕೊಂಡು ಆಮೇಲೆ ಎಲ್ಲ ಆಯ್ತು.
ಕೋರ್ಸ್ ಮುಗಿದ್ಮೇಲೆ ಒಂದು ದಿವಸ ಸಾರ್ ಹತ್ರ ಕೇಳೋಣ ಇಂಟರ್ನ್ಶಿಪ್ ಏನಾದ್ರು ಕೊಡ್ತಾರಾ ಅಂತ ಅಂದ್ಬಿಟ್ಟು ಒಂದು ದಿವಸ ಬಂದೋ, ನಾನು ವೈಫ್ ಇಬ್ಬರು ಬಂದೋ. ವೈಫು ಫುಲ್ ಸಪೋರ್ಟ್ ಮಾಡ್ತಾರೆ, ನಮ್ಮ ಫ್ಯಾಮಿಲಿನೂ ಅಷ್ಟೇ. ಇಲ್ಲಿ ಬಂದೋ, ಆಮೇಲೆ ಸಾರ್ ತುಂಬ ಬ್ಯುಸಿ ಅವತ್ತು, ಗೊತ್ತಲ್ಲ ಒಂಥರ ನೊಣದ ಥರ ಎಲ್ಲ ಮುತ್ಕೊಂಡ್ಬಿಟ್ಟಿರ್ತಾರೆ ಅವ್ರು ಬಂದರೆ ಸಾರು. ಹಂಗೇನೆ ಸೌಮ್ಯ ಮೇಡಮ್ಮು ಇರಿ ಒಂದು ನಿಮಿಷ ಕೇಳ್ತೀನಿ ಅಂದ್ಬಿಟ್ಟು ಒಳಗೆ ಬಂದು ಕೇಳಿದ್ರು. ಆಯಿತು ನಾಳೆಯಿಂದ ಬರೋಕ್ಕೆ ಹೇಳಿ ಅಂದರು ಅಷ್ಟೇ. ಇನ್ನೇನು ನಂದು ಇದೆ, ನಾನು ಎಲ್ಲ ನೋಟ್ಸ್ಗಳು ಬರ್ಕೊಂಡಿರೋದು, ಆಮೇಲೆ ನನ್ನ ಬಯೋಡೇಟಾ ಎಲ್ಲ ತಂದಿದ್ದೆ. ಅವ್ರು ಏನು ಕೇಳಿ ನಾಳೆಯಿಂದ ಬನ್ನಿ ಅಂದರು. ಎಷ್ಟು ಹೆಂಗೆ ಅಂದರೆ ಆಮೇಲೆ ಇಲ್ಲಿ ಬಂದರೆ ನೆಕ್ಸ್ಟ್ ಡೇಯಿಂದ ಒಂದು ದಿವಸ ಆಯಿತು. ಅದು ನೆಕ್ಸ್ಟ್ ಡೇ ಕೂತ್ಕೊಳ್ಳಿ ಸಿಸ್ಟಮಲ್ಲಿ ಅಂದ್ಬಿಟ್ರು ಆಲ್ರೆಡಿ. ನನಗೆ ಭಯ ಆಗ್ತಾಯಿದೆ ಒಳಗಡೆ, ಒಂದು ದಿವಸ ಯಾವ್ದು ಲಿವರ್ಟು ಆಗ್ತಾನಲ್ಲ ಯಾರಿಗೂ. ಆಮೇಲೆ ನಾರಾಯಣ್ ಸಾರು, ಸೌಮ್ಯ ಮೇಡಮ್, ಸುಮಾ ಮೇಡಮ್ ಎಲ್ಲರೂ ಅಷ್ಟೇ, ಯಥಾ ರಾಜ ತಥಾ ಪ್ರಜಾ ಅಂತಾರಲ್ಲ, ಹಂಗೆ ಸಾರ್ ಹೆಂಗಿದಾರೋ ಅದೇ ಥರ ಎಲ್ಲ ವಿಶಾಲ ಹೃದಯಗಳು, ಹೇಳ್ಕೊಡೋದು ಎಲ್ಲರನ್ನೂ ಗುರು ಮಾಡಬೇಕು ಅಂತ ಅವರು ಒಂದು ಧ್ಯೇಯ ಇಟ್ಕೊಂಡಿದಾರಲ್ಲ, ಅದು ಹಂಗೆ ಪರ್ಕುಲೇಟ್ ಆಗ್ತಾಯಿದೆ ಎಲ್ಲರಿಗೂ. ನನಗೆ ಇಲ್ಲಿ ಬಂದಮೇಲೆ ನಾನು ಒಂದು ಅಂಬೇಕಾಲು ಇಡ್ತಾರೋ ಇದ್ರ ಥರ ಮಗು ಥರ ಇಲ್ಲಿ ಇನ್ನೂ ಒಂದು ಇಂಟರ್ನಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಗುರು ಅಂತ ಹೇಳ್ಕೊಳ್ಳೋಷ್ಟು ಯೋಗ್ಯತೆ ಇಲ್ಲೋ ಗೊತ್ತಿಲ್ಲ ಸರ್. ನೀವೆಲ್ಲರೂ ವಯಸ್ಸಲ್ಲಿ ಹಿರಿಯರು, Yes, sir. ಅಟ್ ದ ಸೇಮ್ ಟೈಮ್ Yes, sir. ತುಂಬಾ ಶಿಸ್ತುಬದ್ಧವಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಅದಕ್ಕೆಲ್ಲ ನಮ್ಮ ಬಸವಾಕ್ಯ ಅಕಾಡೆಮಿನೇ ನಮ್ ಕಾರಣ. ಥ್ಯಾಂಕ್ ಯು. ನನಗೆ ತುಂಬಾ ಹೃದಯ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು. ಇನ್ನೊಬ್ರು ಯಂಗ್ ಹೀಲರ್ ಇದ್ದಾರೆ ನಮ್ಮ ಅಕಾಡೆಮಿನಲ್ಲಿ, ಬನ್ನಿ ಸಮನ ಅವರೇ. ಸೊ ಶಿ ಜಾಯಿಂಡ್ ನ್ಯೂಲಿ, ಅಂಡ್ ನೀವ್ ಹೇಗೆ ಗುರು ಆದ್ರಿ? ಲಾಸ್ಟ್ 3-4 months ಆಯ್ತು ಜಾಯಿನ್ ಆಗಿ. ಸೊ ಹೇಗೆ ಅನಿಸ್ತಾ ಇದೆ? 3 months ಆಯಿತು ನಾನು ಜಾಯ್ನ್ ಆಗಿ. ಬಟ್ ನಾನು ಇನ್ನೂ ಗುರು ಆಗಿದ್ದೀನಿ ಅಂತ ನಾನು ಹೇಳ್ಕೊಳ್ಳಲ್ಲ. ಬಟ್ ಇಲ್ಲಿ ಎಲ್ಲರಿಗಿಂತ ಚಿಕ್ಕವಳು ನಾನು, ಕಲಿಯೋದು ತುಂಬ ಇದೆ, ಕಲ್ತ್ಕೊಂಡಿದ್ದೇನೆ. ಒಂದು ಸಂತೋಷ ಏನಾಗುತ್ತೆ ಅಂತಂದರೆ, ನಾವು ಟ್ರೀಟ್ ಮಾಡಬೇಕಾದ್ರೆ ಜನಗಳು ಬಂದಾಗ ಒಂದು ಏನು ಫೀಡ್ಬ್ಯಾಕ್ ಹೇಳ್ತಾರೆ, ಇಲ್ಲ ನಿಮ್ಮ ಹತ್ರ ತೊಗೊಂಡ್ಮೇಲೆ ಚೆನ್ನಾಗಾಯಿತು ಅಂತ ಹೇಳ್ತಾರೋ, ಅದೆಲ್ಲ ದೊಡ್ಡವರ ಆಶೀರ್ವಾದ, ಸರ್ ಕಲಿಸಿರೋದು, ಮನೆಯಲ್ಲಿ ಹಿರಿಯರ ಆಶೀರ್ವಾದದಿಂದ ಆಗಿದೆ ಅಷ್ಟೇ. ಸೊ ಇನ್ನು ಮುಂದೆ ಅದೇ ಥರ ಕಂಟಿನ್ಯೂ ಅಲ್ಲ, ನಿಮ್ಮ ನೋಡ್ಕೊಂಡು ಜನ ಬರ್ತಿದಾರೆ ತಾನೆ? ಬರ್ತಾರೆ. ಟ್ರೀಟ್ಮೆಂಟ್ ಕೊಡ್ತಾ ಇದ್ರಲ್ವಾ? ಕೊಟ್ಟಿದ್ದೀನಿ, So, ಮನೆ ಮನೆ ಹತ್ರನೂ ಬರ್ತಿದ್ದಾರೆ. ದಟ್ ಮೀನ್ಸ್ ಇವರೇ ಗುರು. ಥ್ಯಾಂಕ್ ಯು ಸರ್. Thank you ಅವ್ರ very much. ಆಶೀರ್ವಾದ ಎಲ್ಲ ಅವ್ರ ಆಶೀರ್ವಾದದಿಂದ ಅಷ್ಟೇ. Thank you. ಡೆಫಿನೆಟ್ಲಿ ಲೈಫ್ ಪ್ರತಿಯೊಂದಕ್ಕೂ ದಾರಿ ತೋರಿಸುತ್ತೆ. ಸೊ ನನ್ನ ಲೈಫಲ್ಲೂ ಅಷ್ಟೇ. ಸೊ ಪುಸ್ತದ ಬದನೆಕಾಯಿ ಹಾಕಿದ್ದೆವು, ಹೊರ ಪ್ರಪಂಚ ಗೊತ್ತಿದ್ದಿಲ್ಲ. ಸೊ ಹೊರ ಪ್ರಪಂಚದಲ್ಲಿ ಜನ ಹಿಂಗಿರ್ತಾರೆ, ಓಕೆ, ಒಂದು ವಸ್ತು ಹೀಗಿರುತ್ತೆ ಅಂತ ನನಗೆ ಗುರುವಾಗಿ ಬಂದಿರೋದು ಪ್ರಭಾವತಿ ಅವರು. ಬನ್ನಿ ಮೇಡಮ್. ನೀವೆಲ್ಲರೂ ಮೇಡಮ್ ಅಂತೀರಲ್ವಾ? ಸೊ ಅರ್ಧ ಅಂಗಿ. ಸೊ ಪ್ರೆಸೆಂಟ್ಲಿ ಇವಾಗ ನನ್ನ ಜೀವನದಲ್ಲಿ ಸುಮಾರು ಜನ ಗುರುಗಳಿದ್ದಾರೆ. ಪ್ರೆಸೆಂಟ್ ಗುರು ಇವರು. ಡೆಫಿನೆಟ್ಲಿ ಜೋರಾಗೆ ತಿದ್ದಿ ಹೇಳ್ತಿರ್ತಾರೆ. ಎಸ್, ಹೇಳಿ ಪ್ರಭಾ. ಮೊದಲನೇದಾಗಿ ಎಲ್ಲರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಇವ್ರು ಇಷ್ಟು ಮೆತ್ತಗೆ ಮಾತಾಡ್ತಾರಲ್ಲ, ಆಕ್ಚುಲಿ ಆಫೀಸಲ್ಲಿ ಇಷ್ಟು ಮೆತ್ತಗಿರಲ್ಲ. ಸಿ ಇಸ್ ದ ಡಾನ್. ನನ್ನ ಮಗು ಯಾವಾಗ್ಲೂ ಹಂಗಿರುತ್ತಲ್ಲ, ಡಾನ್ಸರ್ ಅದೇ. ಮಗು ಅದು. ನೀವ್ ಹೇಗೆ ಗುರು ಆಗಿದ್ದೀರಾ? ನಾನು ಆಕ್ಚುಲಿ ಗುರು ಆಗಿಲ್ಲ, ಐ ಆಮ್ ಜಸ್ಟ್ ಮೀ ಮೈ ಸೆಲ್ಫ್. ಅಲ್ಲ, ನಾನು ಸಾವಿರಾರು ಜನಕ್ಕೆ ಗುರು ಆದ್ರೆ ನನಗೆ ಹೆಂಗ್ ಗುರು ಆದ್ರಿ ಅಂತ. ಅದನ್ನ ನಾನು ಹೇಳ್ತಿರೋದು, ನಾ ಏನೂ ಗುರು ಆಗಿಲ್ಲ, ನಾನು ನಂತರ ಇದೀನಿ ಅಷ್ಟೇ. ಹೌದಾ? ಐ ಆಮ್ ಟೆಲ್ಲಿಂಗ್ ವಾಟ್ ಐ ಅಂಡರ್ಸ್ಟುಡ್. ಏನ್ ಸೌಮ್ಯ? ನಂಗೇನು ಗೊತ್ತಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮೆಲ್ಲರೂ ನೋಡ್ಬಿಟ್ಟು ಕಲಿತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಫ್ರಮ್ ಎವ್ರಿ 1 year. ಅಲ್ಲ, ಕರೆಕ್ಟ್. ಇವಾಗ ಇವರು ವೆರಿ ಕ್ಲಿಯರ್ ಆಗಿ ಹೇಳ್ತಾರೆ. ಅರ್ಜುನ್ ಅಂತಾರೆ ನನಗೆ, ಅರ್ಜುನ್ ನಿನ್ಗೇನು ಗೊತ್ತಾಗಲ್ಲ, ಅರ್ಜುನ್ ನಿನ್ಗೇನು ಗೊತ್ತಾಗಲ್ಲ. ಸೊ ನಿಮ್ಗೆ 1000 ಜನಕ್ಕೆ ಏನೇನೋ ಗೊತ್ತಿರುತ್ತೆ ಅಂತ ನನ್ಗೆ ಅನ್ಕೊಂಡಿರ್ತೀರಾ, ಬಟ್ ಫಾರ್ ಹರ್ ನನ್ಗೇನು ಗೊತ್ತಾಗಲ್ಲ. ಸೊ ವಿತ್ ದಟ್ ಆದ್ರೆ ಆ ತರನೇ ನೋಡ್ಕೊಂಡು ಇಲ್ಲ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಸರ್ ಇದಾರಲ್ಲ ಅವ್ರು ಹೇಗೆ ಅಂತ ಹೇಳಿದ್ರೆ, ಈಸ್ ಅ ಮೆಟಾ ಹ್ಯೂಮನ್ ತರ. ಈ ವಿಲ್ ಫಿಟ್ ಫಾರ್ ಒಂದ್ ಲೆವೆಲ್. ನಮ್ ವೀಕ್ಷಕರಿಗೆ ಕನ್ನಡ ಗೊತ್ತಿರೋದು, ಮೆಟಾ ಹ್ಯೂಮನ್ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅಂದ್ರೆ ಏನು, ನಿಮ್ಮ ತರ ಕಾಮನ್ ಮ್ಯಾನ್ ಅಲ್ಲ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಜೀವನನಿರ್ಬೋದು, ಜನಗಳನ್ನಿರ್ಬೋದು, ನೋಡೋ ದೃಷ್ಟಿನೇ ಬೇರೆ ತರ ನನ್ನ ಪ್ರಕಾರ. ಹೇಗೆ ಅಂದ್ರೆ, ನಾವು ಜನರಲ್ ಆಗಿ ಒಬ್ರು ನೋಡಿದ ತಕ್ಷಣನೇ ನಮ್ಗೆ ಅನ್ಸುತ್ತೆ ಲೈಕ್ ಇವರು ಓಕೆ ಗುಡ್ ಆರ್ ಬ್ಯಾಡ್, ಅದೊಂದು ವೈಬ್ ಅಂತ ಅನ್ಸುತ್ತೆ. ಬಟ್ ಅವ್ರ ದೃಷ್ಟಿಯಲ್ಲಿ ಯಾರು ಗುಡ್ ಇರಲ್ಲ, ಯಾರು ಬ್ಯಾಡ್ ಇರಲ್ಲ, ಎಲ್ಲ ಸಮಾನರು, ಎಲ್ಲರಿಗೂ ಒಂದೇ ಮಾಡ್ತಾ ಹೋಗ್ತಾರೆ. ಬಟ್ ಅದರಿಂದ ನನ್ನ ಅನುಭವಕ್ಕೆ ಬಂದಿರೋದು ರೀಸೆಂಟ್ ಆಗಿ ಏನಂದ್ರೆ, ಕೆಲವೊಂದು ಏನಂತ ಹೇಳ್ತಾರೆ ನೆಗೆಟಿವಿಟಿ ಅಂತ ನಾನು ಅನುಭವಕ್ಕೆ ಬಂದಿದೆ. ಅವ್ರ ಕಡೆಯಿಂದ ನೆಗೆಟಿವ್ ಪಾಯಿಂಟ್ಸ್ ಬಂದಿರೋದು. ಯಾಕೆಂದ್ರೆ ಅವ್ರು ತುಂಬಾ ಜನಗಳು ಅವ್ರ ಕಡೆಯಿಂದ ತುಂಬಾ ಉಪಯೋಗ ಪಡ್ಕೊಂಡಾದ್ಮೇಲೆ
ನೆಗೆಟಿವ್ ವೈಬ್ಸ್ ಮಾಡ್ತಾರೆ. ಸೊ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರಿಗೂ ನೀವು ನಿಮ್ಮ ಕಡೆಯಿಂದ ಬ್ಯಾಡ್ ಮಾಡಬೇಡಿ, ಬಟ್ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಏನು ಮಾಡ್ತಿದ್ದೀರಾ ನೀವೇ ಅವ್ರಿಗೆ ಸಹಾಯ ಮಾಡಿ ಅದರಿಂದ ಬ್ಯಾಡ್ ಯಾಕೆ ತಗೊಳ್ತೀರಾ ಅನ್ನೋದು ನನ್ನ ಒಂದು ಏನಂತ ಸಜೆಷನ್ ಅಷ್ಟೇ. ಬಟ್ ಆದರೆ ನಾನು ಎಷ್ಟು ಹೇಳಿದ್ರು ಐ ಆಮ್ ಎ ಕಾಮನ್ ಮ್ಯಾನ್, ಇಟ್ ವಿಲ್ ನಾಟ್ ರೀಚ್ ಹಿಮ್. ಅವ್ರಿಗೆ ಅವರು ಅದನ್ನ ಯಾವತ್ತೂ ತಗೊಳ್ಳೋದು ಇಲ್ಲ. ಅವ್ರ ಸ್ಟೇಜಲ್ಲೇ ಇರ್ತಾರೆ ಅನ್ನೋದು ನನ್ಗೆ ಗೊತ್ತು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಷ್ಟೇ. ಒಳ್ಳೇದಾಗ್ಲಿ, ಲೈಫ್ ಲಾಂಗ್ ಪ್ರಯತ್ನ ಪಡ್ತಾನೆ ಇರು. ಇಟ್ ಅನ್ಕಂಪ್ಲೀಟಬಲ್ ಇಲ್ಲ, ಮಿಷನ್. ನನ್ಗೆ ಅಕಾಡೆಮಿ ಲೀಡ್ ಮಾಡ್ತಾ ಇದೀವಿ. ಪ್ರತಿಯೊಬ್ಬ ಸಾಮಾನ್ಯ ಪ್ರಜಾ, ರೈತರನ್ನ, ಕೂಲಿ ಕಾರ್ಮಿಕರನ್ನ ತಲುಪಬೇಕು ಅನ್ಕೊಂಡಾಗ ಒಳ್ಳೆಯವರು ಕೆಟ್ಟವರು ಅದು ಇದು ನೋಡಕ್ ಆಗಲ್ಲ. ಓಕೆ, ಸೊ ಇವಾಗ ಸಿದ್ದರಾಮಪ್ಪ ಅವ್ರು ಇದಾರೆ 62 ವರ್ಷ. ಓಕೆ, ಸಮಾನನು ಇದಾರೆ 25 ವರ್ಷ, 66 ವರ್ಷ. ಸೊ ನೀವು ಏಜ್ ಆಗಿದೆ, ರಿಟೈರ್ಡ್ ಆಗಿದೆ ಸರ್, ನೀವ್ಯಾಕೆ ಬರ್ತೀರಾ ಅಕಾಡೆಮಿಗೆ ಅಂತ ಹೇಳಕ್ಕಾಗಲ್ಲ. ಇವ್ರು 25 ವರ್ಷದವ್ರಕ್ಕಿಂತ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇವತ್ತು ನಮ್ಮ ಅಕಾಡೆಮಿನಲ್ಲಿ. ಸೊ ಹಾಗಾಗಿ ವಯಸ್ಸು, ಲಿಂಗ, ಮತ್ತೆ ಊರು, ಕೇರಿ, ಲ್ಯಾಂಗ್ವೇಜು ಅದ್ಯಾವುದೂ ಅಲ್ಲ, ಈಲರ್. ಸೊ ನನ್ನ ತಲೆಯಲ್ಲಿ ಬಂದಿರೋದು ಒಂದೊಂದು ಹಳ್ಳಿನಲ್ಲಿ ಒಬ್ಬೊಬ್ಬ ಈಲರ್ ಇರಬೇಕು. ಇದು ನಾನೇನು ಹೊಸದಾಗಿ ಮಾಡ್ತಾ ಇಲ್ಲ. ಹಿಂದಿನ ಕಾಲದಲ್ಲಿ ನಾನು ಚಿಕ್ಕವ್ರು ಹುಡುಗ್ಬೇಕಾದ್ರೆ ಫಸ್ಟ್ ಕಾಯಿಲೆ ಬಂದರೆ ಯಾರು ಡಾಕ್ಟರ್ ತಾಗ ಹೋಗ್ತಿದ್ದಲ್ಲ. ಫಸ್ಟ್ ತಾತನವ್ರ ತಾಗ, ಸ್ವಾಮಿಯವ್ರ ತಾಗ ಹೋಗಿ ಅಲ್ಲಿ ವಾಸಿ ಆಗಿಲ್ಲ ಅಂದ್ರೆ ಮಾತ್ರ ಡಾಕ್ಟರ್ ತಾಗ ಹೋಗೋರು. ಸೊ 50 ವರ್ಷದಿಂದ ಇರ್ತಕ್ಕಂಥ ಒಂದು ಈಲಿಂಗ್ ಸಿಸ್ಟಮ್ಸ್ನ ಮತ್ತೆ ವಾಪಸ್ ತರಬೇಕು. ಜನರು ಫಸ್ಟ್ ತಾವು ಟ್ರೈ ಮಾಡಬೇಕು, ನ್ಯಾಚುರಲ್ ಆಗಿ ವಾಸಿ ಆಗ್ಬೋದಾ. ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಡಾಕ್ಟರ್ ಇರ್ತಾರೆ, ಸ್ಕ್ಯಾನಿಂಗ್ ಮಿಷನ್ಸ್ ಇರ್ತವೆ, ಟೆಸ್ಟ್ ಇರ್ತವೆ, ಎಲ್ಲ ಟ್ರೈ ಮಾಡ್ಬೋದು. ಸೊ ಪ್ರಯತ್ನ ನಡೀತಿದೆ. ಈ ಪ್ರಯತ್ನ ಮಾಡಬೇಕಾದ್ರೆ ನನ್ನ ತಲೆಯಲ್ಲಿ ಒಂದೇ ಇರ್ತೈತೆ, ಒಂದೇ ಗುರಿ, ಗುರುಗಳನ್ನ ಹುಟ್ಟಾಕೋದು. ಸೊ ಇದು ದಿನ, ಗುರು ಪೂರ್ಣಿಮಾ ದಿನನ ಸೊ ತುಂಬಾ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮೆಲ್ರಿಗೂ ವಿಶಸ್ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ಬಸವ ಅಕಾಡೆಮಿನ ಡೈರೆಕ್ಟಾಗಿ ಮೀಟ್ ಆಗ್ತಿರೋ, ಕ್ಲಾಸಲ್ಲಿ ನೋಡ್ತಿರೋ, ಯೂಟ್ಯೂಬಲ್ಲಿ ನೋಡ್ತಿರೋ, ಫೇಸ್ಬುಕ್ಕಲ್ಲಿ ನೋಡ್ತಿರೋ, ಡೆಫಿನೆಟ್ ಆಗಿ ನನಗೆ ಗೊತ್ತಿದೆ ನೀವೆಲ್ಲ ಗುರುಗಳೇ. ತುಂಬ ಜನ ಕ್ಲಿನಿಕ್ಗೆ ಬಂದವ್ರು ಹೇಳ್ತಾರೆ, ಯೂಟ್ಯೂಬಲ್ಲೆಲ್ಲ ನೋಡಿಬಿಟ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ, ನಾನು ನಿಮ್ಮನ್ನು ನೋಡೇ ಇಲ್ಲ, ಬಟ್ ನಾನು ದಿನಕ್ಕೆ ಒಂದು 50-60 ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, 20-30 ಜನ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ನೀವು ಹೇಳೋ ಎಲ್ಲ ಪ್ರೋಟೋಕಾಲ್ಸ್ ವರ್ಕ್ ಆಗ್ತಿದ್ದಾವೆ. ಸೊ ನೀವು ಗುರು ಆಗಬೇಕಂದ್ರೆ ನಮ್ಮ ಹತ್ರ ಬರಬೇಕು, ಕ್ಲಾಸ್ ಮಾಡ್ಬೇಕಂತನೂ ಇಲ್ಲ. ನಮ್ಮ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಏನೆಲ್ಲ ವೀಡಿಯೋಸ್ ಬರ್ತಾವೆ ಅದು ನೋಡಿದ್ರು ಸಾಕು. ಥ್ಯಾಂಕ್ ಯು ವೆರಿ ಮಚ್. ಸೊ ಒನ್ ಆಫ್ ದಿ ಯಂಗೆಸ್ಟ್ ಈಲರ್ ಇನ್ನೊಬ್ರು ಇದ್ದಾರೆ. ಸೊ ಬನ್ನಿ. ಸೊ ಪೃಥ್ವಿ ಅಂತೇಳಿ. ಸೊ ಈಸ್ ಅನದರ್ ಯಂಗೆಸ್ಟ್ ಈಲರ್. ನೀವೇಗ ಗುರು ಆಗಿದ್ದೀರ ಪೃಥ್ವಿ? ಸರ್ ನಾನು ಯಾವ ಲೆಕ್ಕದಲ್ಲೂ ಗುರು ಅಲ್ಲ ಸರ್, ಎಲ್ಲರಿಂದ ಕಲಿತಾ ಇದ್ದೀನಿ. ಇನ್ನ ಕಲಿಕೆ ಹೇಗಿದೆ ಲಾಸ್ಟ್ 6 months ಇಂದ? ಸರ್ ಗುಡ್ ಸರ್, ಅಂದ್ರೆ ಎಲ್ಲರಿಂದ ಒಂದೊಂದು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದ್ರೆ ಲೈಕ್ ಎಲ್ಲರಿಂದ ಕಲ್ತಿದ್ದೀನಿ, ಇನ್ನ ಕಲಿಯಕ್ಕೆ ತುಂಬಾ ಇದೆ. ಸೊ ಫೈನಲಿ ಗೊತ್ತು ಕೇತ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಗೊತ್ತು ಲಿವರ್ಟಿ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸರ್, ಸ್ಕೈ ಬ್ಲೂ ಹೇಗ್ ವರ್ಕ್ ಮಾಡುತ್ತೆ ಎಲ್ಲ ಗೊತ್ತು, ಗೊತ್ತಲ್ವಾ? ಕಲಿತಾ ರೆಡ್ ಹೆಂಗ್ ವರ್ಕ್ ಮಾಡುತ್ತೆ. ಸೂಪರ್, ಅದ್ ಸಾಕು. ಯಾವ ಕಲರ್ ಹೆಂಗ್ ವರ್ಕ್ ಮಾಡುತ್ತೆ, ಯಾವ ಪ್ರೆಷರ್ ಯಾವ ತರ ವರ್ಕ್ ಮಾಡುತ್ತೆ ಅಂತೇಳಿ. ಸೊ ಡೆಫಿನೆಟ್ ಆಗಿ ಸೊ ಇಲ್ಲಿರೋ ಪ್ರತಿಯೊಬ್ರು ಗುರುಗಳೇ. ಸೊ ಒಬ್ರು ಟ್ರೈನಿಂಗ್ ಮಾಡ್ತಾರೆ, ಒಬ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಒಬ್ರು ಬುಕ್ ಬರೀತಾರೆ, ಒಬ್ರು ವಿಡಿಯೋಸ್ ಇದು ಮಾಡ್ತಾರೆ. ಬಟ್ ಫೈನಲ್ ಆಗಿ ಬಸವ ಅಕ್ಯೂ ಅಕಾಡೆಮಿ ಕಡೆಯಿಂದ ನಾವು 1,00,000 ಜನ ಗುರುಗಳನ್ನ ಸೃಷ್ಟಿ ಮಾಡ್ಬೇಕಂತ ಇಟ್ಕೊಂಡಿದೀವಿ. ಅದು ಕನ್ನಡ, ತೆಲುಗು, ಹಿಂದಿ, ಇಂಗ್ಲಿಷ್ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಆಗಿರ್ಬೋದು, ಪ್ರಪಂಚದ ಮೂಲೆ ಮೂಲೆಯಲ್ಲಿ ಆಗಿರ್ಬೋದು. ಇವತ್ತು ಗುರುವಿನ ಅವಶ್ಯಕತೆ ತುಂಬಾ ಇದೆ. ಯಾಕಾಗಿ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ತುಂಬಾ ಈಸಿಯಾಗಿ ಮಂಗನ್ ಮಾಡ್ಬಿಡ್ತಾರೆ. ಹೇಗೆ ಅಂತಂದ್ರೆ ಏನಾಗಿ ಒಂದು ಕಿತ್ಲೆ ಹಣ್ಣು ತಗೊಂಡು ಇದನ್ನ ಆ್ಯಪಲ್ 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 ಅಂತ 10 ಸತಿ ಹೇಳ್ತಾರೆ. ಥ್ರೋ ಅಡ್ವರ್ಟೈಸ್ಮೆಂಟು, ಥ್ರೋ ಮೀಡಿಯಾ, ಥ್ರೋ ಸಮಥಿಂಗ್ ಎಲ್ಸ್. ಜನ ಅದನ್ನು ಹೂ ಅಂದ್ಬಿಡ್ತಾರೆ ಲಾಸ್ಟಿಗೆ. ಸೊ ಅದಾಗಬಾರ್ದು. ನಾವು ನಮ್ಮ ಕಾನ್ಷಿಯಸ್ನೆಸ್ ಇಂದ, ನಮ್ಮ ಅರಿವಿನಿಂದ ಯೋಚನೆ ಮಾಡಬೇಕು. ಬಸವಣ್ಣವ್ರು ಹೇಳ್ದಂಗೆ ಅರಿವೇ ಗುರು. ಸೊ ನಮ್ಮ ಅರಿವಿನಿಂದ ಯೋಚನೆ ಮಾಡ್ಬೇಕಂದ್ರೆ ಗುರುವಿನ ಒಂದು ಗೈಡೆನ್ಸ್ ಬೇಕು. ಸೊ ಹಾಗಾಗಿ ಇಲ್ಲಿರೋ ಪ್ರತಿಯೊಬ್ಬರನ್ನ ನಿಮ್ಮನ್ನ ಗೈಡ್ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಈಲರ್ಸು, ಟ್ರೈನರ್ಸ್ ನಮ್ಮ ಅಕಾಡೆಮಿಯಿಂದ ಇನ್ನೂ ತುಂಬ ಜನ ಇದ್ದಾರೆ. ಇವತ್ತು ಆಫೀಸಲ್ಲಿ ಇಷ್ಟು ಜನ ಟೋಟಲ್ ಆಗಿ ನಮ್ಮ ಅಕಾಡೆಮಿ ಸ್ಟ್ರೆಂತ್ 40+ ಇದೆ. ಸೊ ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರೆಲ್ರಿಗೂ ಗುರು ಪೂರ್ಣಿಮಾದ ಶುಭಾಶಯಗಳು. ಸೊ ಸೌಮ್ಯ, ಸುಮಾ ಬೆಳಿಗ್ಗೆಯಿಂದ 1000 ಮೆಸೇಜ್ ಬಂದಿದೆ. ಎಲ್ರಿಗೂ ಗುರು ಪೂರ್ಣಿಮಾ ಹಬ್ಬದ ಶುಭಾಶಯಗಳು ಹೇಳಕ್ ಬಯಸಿದ್ರೆ ನೀವೆಲ್ಲ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.